ಶಿಷ್ಯರಿಗೆ ಯೇಸು ಸ್ವಾಮಿಯ ಬೋಧನೆ ಭಾಗ 2. ಮಾರ್ಕನು ಬರೆದ ಸುವಾರ್ತೆ 10ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ತನ್ನ ಮರಣದ ವಿಷಯವಾಗಿಯೂ ಮತ್ತು ದೇವರ ರಾಜ್ಯವನ್ನ ಹೊಂದಿಕೊಳ್ಳಬೇಕಾದರೆ ನಮ್ಮ ಗುಣ ಹೇಗಿರಬೇಕು ಎನ್ನುವಂತಹ ವಿಚಾರವನ್ನ ಪ್ರಶ್ನೆಗೆ ಉತ್ತರವಾಗಿ ತಿಳಿಸಿಕೊಡುವವನಾಗಿದ್ದಾನೆ. ಮೊದಲನೇದಾಗಿ ಮಾರ್ಕನು ಬರೆದ ಸುವಾರ್ತೆ 10ನೇ ಅಧ್ಯಾಯ 1ರಿಂದ 12 ತನಕ ನಾವು ಓದುವುದಾದರೆ, ಒಬ್ಬನು ಹೆಂಡತಿಯನ್ನ ಬಿಟ್ಟು ಬಿಡುವುದು ನ್ಯಾಯವೋ ಎಂದು ಫರಿಸಾಯರು ಯೇಸು ಸ್ವಾಮಿಯನ್ನ ಪರೀಕ್ಷಿಸುವಾಗೆ ಕೇಳುವವರಾಗಿದ್ದಾರೆ. ಯಾಕೆಂದರೆ ಹೆರೋದನು ತನ್ನ ಹೆಂಡತಿಯನ್ನ ಬಿಟ್ಟು ತನ್ನ ಸಹೋದರನಾದ ಫಿಲಿಪ್ಪನ ಹೆಂಡತಿಯನ್ನ ಇಟ್ಟುಕೊಂಡಿದ್ದನು. ಈ ವಿಚಾರವನ್ನ ಖಂಡಿಸಿದ ನಿಮಿತ್ತವಾಗಿಯೇ ಸ್ನಾನಿಕನಾದ ಯೋಹಾನನ ತಲೆಯನ್ನ ಕಡಿಯಲಾಯಿತು. ಈಗ ಯೇಸು ಸ್ವಾಮಿಯನ್ನು ಇದೇ ವಿಚಾರದಲ್ಲಿ ಪರೀಕ್ಷಿಸಿ ಏನಾದರೂ ಹೇಳಿದರೆ ಹೆರೋದನಿಗೆ ತಿಳಿಸಿ ಶಿಕ್ಷೆ ನೀಡುವಂತೆ ಮಾಡಲು ಈ ಪ್ರಶ್ನೆಯನ್ನ ಫರಿಸಾಯರು ಕೇಳುವವರಾಗಿದ್ದಾರೆ. ಆದರೆ ಇಲ್ಲಿ ಪ್ರಶ್ನೆ ಫರಿಸಾಯರಿಗೆ ಮಾತ್ರವಲ್ಲ, ಶಿಷ್ಯರಿಗೂ ಸಹ ಇತ್ತು. ಆದುದರಿಂದಲೇ ಯೇಸು ಸ್ವಾಮಿ ಅವರಿಗೆ ಮೋಶೆ ನಿಮಗೆ ಏನು ಆಜ್ಞೆ ನೀಡಿದನು ಎಂಬುದಾಗಿ ಕೇಳುವವನಾಗಿದ್ದಾನೆ. ಆದರೆ ಇಲ್ಲಿ ಫರಿಸಾಯರು ಮೋಶೆ ಈ ಜನರ ಮೊಂಡುತನದ ನಿಮಿತ್ತವಾಗಿ ತ್ಯಾಗಪತ್ರವನ್ನ ನೀಡಬಹುದು ಎನ್ನುವ ವಿಚಾರದ ಬಗ್ಗೆ ತಿಳಿದುಕೊಂಡಿದ್ದರು. ಆದರೆ ಅದರ ಆತ್ಮಿಕ ಅರ್ಥವನ್ನ ಗ್ರಹಿಸಿಕೊಳ್ಳದೆ ಇದ್ದರು. ಆ ನಿಮಿತ್ತವಾಗಿ ಯೇಸು ಸ್ವಾಮಿ ಅವರಿಗೆ ದೇವರು ಗಂಡು ಹೆಣ್ಣನ್ನ ಸೃಷ್ಟಿ ಮಾಡಿ ಇಬ್ಬರು ತಮ್ಮ ಕುಟುಂಬವನ್ನ ಬಿಟ್ಟು ಈ ಲೋಕದಲ್ಲಿ ಒಂದು ಹೊಸ ಕ್ರೈಸ್ತಿಯ ಕುಟುಂಬವನ್ನ ಸೃಷ್ಟಿ ಮಾಡಿ ಒಂದೇ ಶರೀರವಾಗಿ ಒಬ್ಬರಿಗೊಬ್ಬರು ಆತ್ಮಿಕವಾಗಿ ಪ್ರೋತ್ಸಾಹವನ್ನು ಹೊಂದಿ ಕ್ರಿಸ್ತನ ಗುಣಗಳಲ್ಲಿ ಬೆಳೆದು ರಕ್ಷಣೆ ಹೊಂದಲು ದೇವರು ಕೂಡಿಸಿದ್ದನ್ನ ಮನುಷ್ಯನು ಬೇರ್ಪಡಿಸದಿರಲಿ ಎಂಬುದಾಗಿ ತಿಳಿಸುವವನಾಗಿದ್ದಾನೆ. ನಂತರ ಮಾರ್ಕನು ಬರೆದ ಸುವಾರ್ತೆ 10ನೇ ಅಧ್ಯಾಯ 13ರಿಂದ 16 ತನಕ ನಾವು ನೋಡುವುದಾದರೆ, ಚಿಕ್ಕ ಮಕ್ಕಳು ಕ್ರಿಸ್ತನ ಬಳಿಗೆ ಬಾರದಂತೆ ಶಿಷ್ಯರು ಅವರನ್ನ ತಡೆಯುವವರಾಗಿದ್ದಾರೆ. ಆಗ ಯೇಸು ಸ್ವಾಮಿ, ದೇವರ ರಾಜ್ಯಕ್ಕೆ ಬರಬೇಕಾದರೆ ಚಿಕ್ಕ ಮಕ್ಕಳಂತ ಗುಣ ನಮ್ಮಲ್ಲಿ ಇರಬೇಕು. ಅಂದರೆ ಮಕ್ಕಳಲ್ಲಿರುವ ನಿಷ್ಕಳಂಕ ಮನಸ್ಸು, ದೀನ ಸ್ವಭಾವ, ಶ್ರಮಿಸುವ ನಿಸ್ವಾರ್ಥದ ಈ ಗುಣ ಸ್ವಭಾವಗಳು ನಮ್ಮಲ್ಲಿ ಇದ್ದು ಯಾರೊಬ್ಬ ತನ್ನ ಜೊತೆಯಲ್ಲಿ ಮತ್ತೊಬ್ಬರನ್ನು ಪರಲೋಕ ರಾಜ್ಯಕ್ಕೆ ನಡೆಸುವವನಾಗಿದ್ದಾನೆ, ಅವನು ಮಾತ್ರ ದೇವರ ರಾಜ್ಯಕ್ಕೆ ಬರಲು ಸಾಧ್ಯವೆಂಬುದಾಗಿ ಹೇಳಿ ಆ ಮಕ್ಕಳನ್ನ ಹಪ್ಪಿಕೊಂಡು ಆಶೀರ್ವದಿಸುವವನಾಗಿದ್ದಾನೆ. ಇಂತಹ ದೇವರ ರಾಜ್ಯಕ್ಕೆ ಹೋಗಬೇಕಾದಂತ ಗುಣ ನಮ್ಮಲ್ಲಿದೆಯೇ? ಯೋಚಿಸೋಣ. ನಂತರ ಯೇಸು ಸ್ವಾಮಿ ಮಾರ್ಕನು ಬರೆದ ಸುವಾರ್ತೆ 10ನೇ ಅಧ್ಯಾಯ 17ರಿಂದ 31 ತನಕ ಓದುವುದಾದರೆ, ಇಲ್ಲಿ ಒಬ್ಬ ವ್ಯಕ್ತಿ ಯೇಸು ಸ್ವಾಮಿಯ ಬಳಿಗೆ ಬಂದು ಮೊಣಕಾಲೂರಿ, ಒಳ್ಳೆಯ ಬೋಧಕನೇ, ನಾನು ನಿತ್ಯ ಜೀವಕ್ಕೆ ಬಾಧ್ಯಸ್ಥನಾಗಬೇಕಾದರೆ ಏನು ಮಾಡಬೇಕೆಂಬುದಾಗಿ ಕೇಳುವವನಾಗಿದ್ದಾನೆ. ಒಳ್ಳೆಯ ಬೋಧಕನೇ ಎಂದು ಯೇಸು ಸ್ವಾಮಿಯನ್ನ ಕರೆಯುವುದರ ಮೂಲಕ ಎಲ್ಲರೂ ಪಾಪಿಗಳು, ನಿಮ್ಮನ್ನ ಪಾಪದಿಂದ ಬಿಡಿಸಲು ಬಂದ ಕ್ರಿಸ್ತನು ನಾನೇ ಎಂದು ದೇವರ ಆಜ್ಞೆಗಳನ್ನ ಕೈಗೊಂಡು ನಡೆದರೆ ಪರಲೋಕ ರಾಜ್ಯಕ್ಕೆ ಬಾಧ್ಯಸ್ಥರಾಗಬಹುದು ಎಂಬುದಾಗಿ ತಿಳಿಸುವವನಾಗಿದ್ದಾನೆ. ಅದಕ್ಕೆ ಆ ವ್ಯಕ್ತಿ, ನಾನು ಚಿಕ್ಕ ವಯಸ್ಸಿನಿಂದಲೂ ಸರಿಯಾಗಿ ದೇವರ ಆಜ್ಞೆಗಳನ್ನ ಕೈಗೊಂಡು ನಡೆದಿದ್ದೇನೆ ಎಂದು ಹೇಳಿದಾಗ, ಅವನು ದೇವರ 10 ಆಜ್ಞೆಗಳ ಪ್ರೀತಿಯ ತಾತ್ಪರ್ಯವನ್ನ ತಿಳಿಯದೇ ಇರುವವನಾದ್ದರಿಂದ ಯೇಸು ಅವನನ್ನ ದೃಷ್ಟಿಸಿ ನೋಡಿ ಪ್ರೀತಿಸಿ ಅವನಿಗೆ, ನಿನಗೆ ಒಂದು ಕಡಿಮೆ ಇದೆ, ಹೋಗು, ನಿನ್ನ ಬದುಕನ್ನೆಲ್ಲ ಮಾರಿ ಬಡವರಿಗೆ ಕೊಡು, ಪರಲೋಕದಲ್ಲಿ ನಿನಗೆ ಸಂಪತ್ತಿರುವುದು, ನೀನು ಬಂದು ನನ್ನನ್ನು ಹಿಂಬಾಲಿಸು ಎಂದು ಹೇಳುವವನಾಗಿದ್ದಾನೆ. ಮತ್ತೊಬ್ಬರನ್ನ ಪ್ರೀತಿಸದೆ ಸ್ವಾರ್ಥದಿಂದ ಈ ಲೋಕದ ಸಂಪತ್ತಿನ ಮೇಲೆ ಅಧಿಕವಾದ ಪ್ರೀತಿಯ ನಿಮಿತ್ತವಾಗಿ ಯೇಸು ಸ್ವಾಮಿಯ ಮಾತನ್ನ ಕೇಳಿ ದುಃಖದಿಂದ ಹೊರಟು ಹೋಗುವವನಾಗಿದ್ದಾನೆ. ಈ ವಿಷಯವಾಗಿ ಯೇಸು ಸ್ವಾಮಿ ಧನವಂತರು ದೇವರ ರಾಜ್ಯಕ್ಕೆ ಸೇರುವುದು ಕಷ್ಟ ಎಂದು ಹೇಳಿದಾಗ ಈ ಲೋಕದ ಶ್ರೀಮಂತಿಕೆ ಮೇಲೆ ಮನಸ್ಸಿಟ್ಟಿದ್ದಂತಹ ಶಿಷ್ಯರು ಸಹ ಬೆರಗಾಗುವವರಾಗಿದ್ದಾರೆ. ಶ್ರೀಮಂತಿಕೆ ತಪ್ಪಲ್ಲ, ಯಾಕೆಂದರೆ ದೇವರು ಎಲ್ಲಾ ಆಶೀರ್ವಾದಗಳನ್ನ ತನ್ನ ಮಕ್ಕಳಿಗೆ ನೀಡುವವನಾಗಿದ್ದಾನೆ. ಆದರೆ ನಮ್ಮ ಮನಸ್ಸು ಈ ಲೋಕದ ಶ್ರೀಮಂತಿಕೆಗಿಂತಲೂ ದೇವರ ಮೇಲೆ ಇಟ್ಟಾಗ ಮಾತ್ರ ಪರಲೋಕ ರಾಜ್ಯಕ್ಕೆ ಹೋಗಲು ಸಾಧ್ಯವೆಂಬುದಾಗಿಯೂ ಹಣ ಸಂಪತ್ತು ಮುಖ್ಯವಲ್ಲ, ರಕ್ಷಣೆ ಮುಖ್ಯ. ನಿಜವಾದ ಕ್ರಿಸ್ತನ ಶಿಷ್ಯನು ಎಲ್ಲವನ್ನ ನಿರಾಕರಿಸಿ ಕ್ರಿಸ್ತನ ಗುಣಗಳಲ್ಲಿ ಬೆಳವಣಿಗೆ ಹೊಂದುವವನಾಗಿದ್ದಾನೆಯೇ ಹೊರತು ಹಣ ಅಧಿಕಾರದಿಂದಲ್ಲ. ಈ ಲೋಕದ ಆಸ್ತಿ ಅಧಿಕಾರದ ಮೇಲೆ ಆಸೆ ಇದ್ದ ಕಾರಣದಿಂದಲೇ ಯೇಸು ಸ್ವಾಮಿಯ ಬಳಿಗೆ ಬಂದಂತಹ ಯಾಕೋಬ ಮತ್ತು ಯೋಹಾನ ಇಬ್ಬರು ಸಹ ಯೇಸು ಸ್ವಾಮಿ ಮಹಾ ಪದವಿಯನ್ನ ಪಡೆದು ಬರುವಂತ ಸಂದರ್ಭದಲ್ಲಿ ಒಬ್ಬನು ಬಲಗಡೆ ಒಬ್ಬನು ಎಡಗಡೆ ಕುಳಿತುಕೊಳ್ಳುವಂತೆ ಕೇಳಿಕೊಳ್ಳುವವರಾಗಿದ್ದಾರೆ. ಅದಕ್ಕೆ ಯೇಸು ಸ್ವಾಮಿ ಅವರಿಗೆ, ನೀವು ಬೇಡಿಕೊಂಡದ್ದು ಏನೆಂದು ನಿಮಗೆ ತಿಳಿಯದು, ನಾನು ಕುಡಿಯುವ ಪಾತ್ರೆಯಲ್ಲಿ ಕುಡಿಯುವುದು ನಿಮ್ಮಿಂದಾದೀತೆ, ನನಗಾಗುವ ದೀಕ್ಷಾ ಸ್ನಾನವನ್ನು ಹೊಂದುವುದು ನಿಮ್ಮಿಂದಾಯಿತೆ ಎಂದು ಕೇಳುವವನಾಗಿದ್ದಾನೆ. ಇಲ್ಲಿ ದೀಕ್ಷಾ ಸ್ನಾನವನ್ನ ಸೂಚಿಸುವ ತನ್ನ ಮರಣದ ವಿಷಯದಲ್ಲಿಯೂ ಮತ್ತು ಗೆತ್ಸೆಮನಿ ತೋಟದಲ್ಲಿ ನಮ್ಮ ಪಾಪದ ನಿಮಿತ್ತವಾಗಿ ಕುಡಿಯಬೇಕಾಗಿರುವ ಪಾತ್ರೆಯ ಬಗ್ಗೆ ತಿಳಿಸುವವನಾಗಿದ್ದಾನೆ. ಇದರ ಬಗ್ಗೆ ಸರಿಯಾಗಿ ತಿಳಿದುಕೊಳ್ಳದಂತಹ ಶಿಷ್ಯರು ಯೇಸುವಿನ ಪ್ರೀತಿಯ ನಿಮಿತ್ತವಾಗಿ ಅವರು ಕೇಳುವುದು ಏನೆಂದು ತಿಳಿಯದೆ ಕೇಳುವವರಾಗಿದ್ದಾರೆ. ಆದರೆ ಯಾಕೋಬ ಮತ್ತು ಯೋಹಾನನು ಕೇಳಿದ ವಿಷಯವಾಗಿ ಬೇರೆ ಶಿಷ್ಯರು ಸಿಟ್ಟಿಗೆ ಒಳಗಾಗುವವರಾಗಿದ್ದಾರೆ. ಅದಕ್ಕೆ ಯೇಸು ಸ್ವಾಮಿ, ಈ ಲೋಕದ ಜನರು ಅಧಿಕಾರ ಬಲಾತ್ಕಾರದಿಂದ ಜನರನ್ನ ಆಡಳಿತ ಮಾಡುವವರಾಗಿದ್ದಾರೆ. ಆದರೆ ನಿಜವಾದ ಕ್ರಿಸ್ತನ ಶಿಷ್ಯರು ತಾಳ್ಮೆಯಿಂದಲೂ ಪ್ರೀತಿಯಿಂದಲೂ ಇತರರಿಗೆ ಸೇವೆ ಮಾಡಿ ಇತರಿಗಾಗಿ ತಮ್ಮ ಪ್ರಾಣವನ್ನೇ
ನೀಡಿ ಪರಲೋಕ ರಾಜ್ಯಕ್ಕೆ ನಡೆಸುವವರಾಗಿದ್ದಾರೆ ಎಂಬುದಾಗಿ ತಿಳಿಸುವವನಾಗಿದ್ದಾನೆ. ನಂತರ ಮಾರ್ಕನು ಬರೆದ ಸುವಾರ್ತೆ 10ನೇ ಅಧ್ಯಾಯ 46ರಿಂದ 52ರ ತನಕ ನಾವು ಓದುವುದಾದರೆ, ಇಲ್ಲಿ ಬರ್ತಿಮಾಯನು ದಾರಿಯಲ್ಲಿ ಕುಳಿತು ಭಿಕ್ಷೆ ಬೇಡುವ ಕುರುಡನಾಗಿದ್ದು, ಯೇಸು ಸ್ವಾಮಿ ದಾರಿಯಲ್ಲಿ ಹೋಗುವ ವಿಷಯವನ್ನ ಕೇಳಿ ತನ್ನ ಸ್ಥಿತಿಯನ್ನ ಅರಿತುಕೊಂಡು ಸತ್ಯವೇದವನ್ನ ಓದುವವರು, ಅದನ್ನ ಬೋಧಿಸುವವರು ಸಹ ತಿಳಿದುಕೊಳ್ಳದೆ ಇದ್ದ ವಿಷಯವನ್ನ ಈ ಕುರುಡನು ನಿಜವಾಗಿ ಯೇಸು ಸ್ವಾಮಿ ದಾವಿದ ಕುಮಾರನೆಂಬುದಾಗಿಯೂ ನನ್ನನ್ನು ಕರುಣಿಸು ಎಂಬುದಾಗಿ ಕೇಳುವವನಾಗಿದ್ದಾನೆ. ಅದಕ್ಕೆ ಯೇಸು ಸ್ವಾಮಿ, ನಾನು ನಿನಗೆ ಏನು ಮಾಡಬೇಕೆಂದು ಕೋರುತ್ತಿ ಎಂದು ಕೇಳಿದಾಗ, ನನಗೆ ಕಣ್ಣು ಬರುವಂತೆ ಮಾಡಬೇಕೆಂದು ಕೇಳುವವನಾಗಿದ್ದಾನೆ. ಅದಕ್ಕೆ ಯೇಸು ಅವನಿಗೆ, ಹೋಗು, ನಿನ್ನ ನಂಬಿಕೆಯೇ ನಿನ್ನನ್ನು ಸ್ವಸ್ಥ ಮಾಡಿದೆ ಎಂದು ಹೇಳಿದನು. ಕೂಡಲೇ ಅವನಿಗೆ ಕಣ್ಣುಗಳು ಬಂದವು. ನಂತರ ಅವನು ಯೇಸುವಿನ ಹಿಂದೆ ಹೋಗುವವನಾಗಿದ್ದಾನೆ. ಹೀಗೆ ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟು ದೇವರ ಆಜ್ಞೆಗಳನ್ನು ಕೈಗೊಂಡು ಚಿಕ್ಕ ಮಕ್ಕಳಂತೆ ಪ್ರೀತಿ ತಾಳ್ಮೆಯಿಂದ ಎಲ್ಲವನ್ನ ನಿರಾಕರಿಸಿ ನನ್ನನ್ನ ಹಿಂಬಾಲಿಸುವಂತೆ ಯೇಸು ಸ್ವಾಮಿ ಶಿಷ್ಯರಿಗೆ ಬೋಧಿಸಿದಂತೆ ಇಂದು ನಮಗೂ ಬೋಧಿಸುವವನಾಗಿದ್ದಾನೆ. ದೇವರು ನಿಮ್ಮನ್ನ ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದ ದೇವರೇ, ನಿನ್ನ ಗುಣಗಳನ್ನ ಈ ಲೋಕದಲ್ಲಿ ಪ್ರತಿಬಿಂಬಿಸಿ ನಿನ್ನ ಬೋಧನೆಗಳನ್ನ ಸರಿಯಾಗಿ ಅರ್ಥ ಮಾಡಿಕೊಂಡು ಆತ್ಮಿಕವಾಗಿ ಬೆಳೆಯಲು ಬಲವನ್ನು ನೀಡಬೇಕೆಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೆನ್.